ಬಸವರಾಜ್, ಆಮೇಲೆ ಮಹಿಳಾ ಪೇದೆ ಮಂಗಳ, ಅವರುಗಳು ಕೂಡ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಈಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಹೇಳ್ತಾ ಇದ್ದೇನೆ. ನಮ್ಮ ಜೊತೆಗೆ ನಾಗಲಕ್ಷ್ಮಿ ಅವರು ವಕೀಲರು ಇದ್ದಾರೆ, ಮಹಿಳಾ ವಕೀಲರು. ಅದರ ಜೊತೆಗೆ ಇವತ್ತಾಗಿರ್ತಕ್ಕಂಥ ಒಂದು ಅತ್ಯಾಚಾರದ ಘಟನೆಯ ಸಂತ್ರಸ್ತೆ ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ನಾವು ನಿಮಗೆ ಒಂದು ಸ್ವಾಗತ ಬಯಸ್ತಾ ಇದ್ದೇವೆ ಎಲ್ಲ ಮಾಧ್ಯಮ ಮಿತ್ರರಿಗೆ. ಈ ಘಟನೆ ಏನಪ್ಪಾ ಅಂತಂದ್ರೆ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ಟೌನಲ್ಲಿ ನಡೆದಿರ್ತಕ್ಕಂಥ ಒಂದು ಅತ್ಯಾಚಾರ. ಸತತ 1.5 ವರ್ಷದಿಂದ ಈ ಅತ್ಯಾಚಾರ ಮಾಡಲಿಕ್ಕೆ ಗಂಗಾಧರ ಗಿರೀಶನ್ನ ಇಬ್ಬರು ವ್ಯಕ್ತಿಗಳು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರನ್ನ ಪ್ರತಿ ಸಲ ಹೇಳ್ಕೊಂಡು ಅವ್ರ ಕಡೆಯವರು ನಾವು ಈಕೆ ಒಂದು ಜಮೀನು ವ್ಯಾಜ್ಯ ಇತ್ತು, ಅದನ್ನ ಬಗೆಹರಿಸ್ಕೊಡ್ತೀವಿ ಅಂತೇಳಿ ಪರಿಚಯ ಮಾಡಿಕೊಂಡು ಈಕೆ ಜೊತೆ ನಮಗೆ ಸಹಕರಿಸು ಅಂತ ಹೇಳಿ ಬಹಳ ಹತ್ತಿರವಾಗಿ ಈಕೆ ಮೇಲೆ ಸತತವಾಗಿ ಬಲವಂತವಾಗಿ ಆಕೆ ಇಚ್ಛೆ ವಿರುದ್ಧ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡು ಆಕೆ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಆಗ್ತಾರೆ. ಆಕೆ ಪಾಪ ಒಂಟಿ ಹೆಣ್ಮಗಳಿದ್ದಾಳೆ. ಆಕೆ ಏನಾದರೂ ಅದನ್ನ ಅತ್ಯಾಚಾರದ ಜೊತೆಗೆ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಅದನ್ನ ಅವರು ತಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಾಕ್ತೀವಿ ಅಂತ ಎದುರಿಸ್ತಾರೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಟ್ರೆ ನಿನ್ನ ಸುಮ್ಮನೆ ಬಿಡಲ್ಲ, ನಾವು ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಲ್ಲ. ಯಾಕೆಂದ್ರೆ ನಾವು ಶ್ರೇಯಸ್ ಪಟೇಲ್ ಗಡವರು ಪದೇ MP ಅವ್ರ ಹೆಸರು ಹೇಳ್ತಾರೆ. ತದನಂತರ ಈಕೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೋದಾಗ ದುರಂತ ಏನಪ್ಪಾ ಅಂತಂದ್ರೆ, ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಅವರು ಈಕೆ ದೂರನ್ನ ದಾಖಲಿಸ್ಕೊಡಲ್ಲ. ಈಕೆ ಜೊತೆ PSI ಬಸವರಾಜು ಮತ್ತೆ ಮಹಿಳಾ ಪೇದೆಯವರು ಕೆಟ್ಟದಾಗ ನಡ್ಕೊತಾರೆ. ನಿಮ್ ಕಂಪ್ಲೇಂಟ್ ನಾವು ತಗೊಳ್ಳಲ್ಲ, ಶ್ರೇಯಸ್ ಪಟೇಲ್ ಪ್ರೆಷರ್ ಇದೆ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಂದ್ರೆ ಹೊಳೆನರಸೀಪುರದ ಕಾನೂನು ಯಾವ ಮಟ್ಟಿಗೆ ಹದಗೆಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅದಾದ್ಮೇಲೆ ಇದೇ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಅವರು ಈ ಶ್ರೇಯಸ್ ಪಟೇಲ್ ಅವರು ಆಪ್ತ ಪುಟ್ಟರಾಜು ಅಂತ ಇದ್ದಾನೆ, ಅಲ್ಲೋಗಿ ನಿನ್ ರೇಪ್ ಕೇಸ್ ನ ಬಗೆಹರಿಸ್ಕೊಂತ ಅವರು ಫೋನ್ ಮಾಡಿ ಇವ್ರಿಗೆ ವಕೀಲರಿಗೆ ಹೇಳಿ ಕಳಿಸ್ಕೊಡ್ತಾರೆ. ನೋಡಿ, ಪೊಲೀಸ್ ಸ್ಟೇಷನ್ FIR ಮಾಡಕ್ಕಾಗದೆ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಪಾಪ ಏನ ಪ್ರಖ್ಯಾತ್ ಗೌಡ ಅಂತ ಹೇಳಿ ನಿರ್ಭಯ ಗೊತ್ತಿಲ್ಲ. ಅದೇ ನಮಗೆ ಆ ನೋವು ನಿಮ್ಮ ಹತ್ರ ಹೇಳ್ಕೊತಾ ಇದೀವಿ. ಈಕೆ ಮೇಲೆ ಯಾರು ಅತ್ಯಾಚಾರ ಮಾಡ್ತಾರೆ, ಗಂಗಾಧರ ಗಿರೀಶ ಅನ್ನೋರು ಹೇಳಿರೋ ಹೆಸರನ್ನ ನಾವಿಲ್ಲಿ ಹೇಳ್ತೀರ, ನಾನು ಹೇಳ್ತಿರೋ ಹೆಸರಲ್ಲ, ಅದನ್ನೇ ಹೇಳ್ತಾರೆ ಸರ್. ಈಗ ಅದನ್ನೇ ಹೇಳ್ತಾರೆ. ನಾನು ಮುಗಿಸ್ಬಿಡ್ತೀನಿ 1 ನಿಮಿಷ. ಆಕೆ ಮಾನಸಿಕವಾಗಿ ಕುಗ್ಗೋಗ್ತಾಳೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾವು ಮಾಧ್ಯಮ ಮಿತ್ರರ ಹತ್ರ ಬಂದಿದ್ದೀವಿ. ದಯವಿಟ್ಟು ಇದಕ್ಕೆ ನ್ಯಾಯ ಸಿಗ್ಬೋದು ಅಂತ, ದಯವಿಟ್ಟು ತಮ್ಮ ಮೂಲಕ ನ್ಯಾಯ ಕೊಡಿಸಿ ಅಂತ. ಹಾಕೊಂಡಿದ್ದೆ ಅದರಿಂದ ಊರಿಂದ ಹಳೆಯಶಿಪುರದ ಮನೆ ಮಾಡ್ಕೊಂಡಿದ್ದೆ. ಗಂಗಾಧರನನ್ನು ಬಂದ ಶ್ರೇಯಸ್ ಪಾಟೀಲ್ ಅಣ್ಣ ಗೊತ್ತು, ಪುಟ್ಟಿ ಅಣ್ಣ ಗೊತ್ತು ಅಂತ ಬಂದ. ಒಂದು 6 ತಿಂಗಳ ಮಾಡಿಸ್ಕೊಡ್ತೀನಿ ಅಂತ ಹಂಗೆ ಹೇಳ್ಕೊಂಡು ಬಂದ.